ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಕುರ್ಚಿ ಕದನ ಭಾರಿ ಕಾವನ್ನ ಪಡೆದುಕೊಂಡಿದೆ. ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೈ ನಾಯಕರ ಮಾತಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಇದೀಗ ಇದರಿಂದ ಸಿಟ್ಟಾಗಿರುವಂತಹ ಡಿಕೆ ಮತ್ತೊಮ್ಮೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುದ್ದಿಗಳನ್ನು ನೋಡೋಣ. ಕುರ್ಚಿ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಆರಂಭವಾಗಿರುವ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕದನ ಮುಂದುವರೆದಿದೆ. ಇತ್ತೀಚೆಗಷ್ಟೇ ದೆಹಲಿ ಅಂಗಳ ತಲುಪಿ ಇನ್ನೇನು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಕುರ್ಚಿ ಕದನ ವಿಚಾರವಾಗಿ ಸಚಿವರು ನಾ ಮುಂದು ತಾ ಮುಂದು ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಮುಂದಾಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಎಲ್ಲಾ ಕೈ ನಾಯಕರ ಬಾಯಿ ಬಂದ್ ಮಾಡಲು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ನೀಡುವುದಾಗಿ ನಿನ್ನೆ ವಾರ್ನಿಂಗ್ ನೀಡಿದ್ದಾರೆ. No. See, it is not a matter to be discussed in public. Whatever decision High Command takes, we will go by the decision of the High Command. I don't have to comment on what Swamiji says. Command. Whatever High Command takes a decision, we will go by it. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಯಾವ ವಾರ್ನಿಂಗೂ ಜಗ್ಗದ ನಾಯಕರು ಸಿಡಿಗುಂಡುಗಳನ್ನೇ ಹಾರಿಸುತ್ತಿದ್ದಾರೆ. ನಿನ್ನೆ ಮತ್ತೊಮ್ಮೆ ಡಿಕೆ ಪರ ಬ್ಯಾಟ್ ಬೀಸಿರೋ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸಿಎಂ ಡಿಕೆ ಸಿಎಂ ಆಗೇ ಆಗ್ತಾರೆ ಅಂತ ಪುನರುಚ್ಚರಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಶಾಸಕ ಬಸವರಾಜ ರಾಯರೆಡ್ಡಿ 4 ವರ್ಷ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಗುಡುಗಿದ್ದಾರೆ. ಹೆಚ್ಚುವರಿ ಪ್ರಶ್ನೆ ಏನಿದೆ ಇದು ಅನಾವಶ್ಯಕ. ಈ ಮುಖ್ಯಮಂತ್ರಿಗಳು ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಒಕ್ಕಲಿಗರ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರಿಯಲ್ಲ. ಸ್ವಾಮಿಗಳಾದಂಥವರು ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ, ಯಾರ್ರೀ ಅವರು? ಏನವರು ಶಾಸಕಾಂಗ ಪಕ್ಷದ ಸದಸ್ಯರ, ಏನು ಪಕ್ಷದ ವರಿಷ್ಠ ಮಂಡಳಿಯ? CM ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ಲಿ ಚೀಫ್ ಮಿನಿಸ್ಟರ್. ಇನ್ನು ಅವ್ರನ್ನ ಇಳಿಸಬಾರ್ದು. ಇನ್ನೂ 4 ವರ್ಷ ಅವರು ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ವಿಚಾರ. ಅತ್ತ ಬೆಳಗಾವಿಯಲ್ಲಿ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಏನೇ ಬದಲಾವಣೆಯಾದರೂ ಹೈಕಮಾಂಡ್ ನಿರ್ಧರಿಸುತ್ತೆ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಪಕ್ಷದಲ್ಲಿ ಚರ್ಚೆಯಾಗಬೇಕು ಅಂದಿದ್ದಾರೆ. ಅಲ್ಲದೆ ನಿಮ್ಮ ಸಿಎಂ ಕನಸು ಈಡೇರೋದು ಯಾವಾಗ ಎಂಬ ಪ್ರಶ್ನೆಗೆ ಟಿಕೆಟ್ ತೆಗೆದುಕೊಂಡಿದ್ದೇವೆ, ಕಾಯಬೇಕು ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅನ್ನೋ ಒಂದು ಬಯಕೆ ಇದೆ. ಆ ಬಯಕೆ ಯಾವಾಗ ಈಡೇರೋದು? ಟೈಮ್ ಬರಬೇಕಲ್ಲ, ಅದು ಕಾಯಬೇಕು. ನಾವು ಕಾಯಬೇಕು. ಟ್ರೈನ್ ಲೇಟ್ ಆಗಿದೆ ಅಂದರೆ ಅಲ್ಲೇ ಕುಂಡಬೇಕು. 6 ತಾಸು ಆಗ್ಬೋದು, 12 ತಾಸು ಆಗ್ಬೋದು. ನೆಕ್ಸ್ಟ್ 24 ತಾಸು మేము ಟ್ರೈನ್ ಬರ್ತೈತಿ, ಕಾಯ್ಕೊಂಡು ಅಲ್ಲೇ ಕುಂಡ್ಬೇಕು. ಯಾವಾಗ ಬರ್ತಾ ಹೇಳಕ್ಕೆ ಬರ್ತದ? ಟ್ರೈನ್ ಬರೋದು ಅಲ್ಲ, ಕಾಯಬೇಕು. ಇದು ರಾಜಕೀಯದಲ್ಲಿ ಕಾಯುವುದೇ ದೊಡ್ಡ ಸಾಧನೆ. ಇದು ಒಂದ್ ಕಡೆಯಾದರೆ ಬದಲಾವಣೆ ಬಗ್ಗೆ ಕೆಲ ಸಚಿವರು ಬ್ಯಾಲೆನ್ಸ್ ಹೇಳಿಕೆ ನೀಡುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಹುದ್ದೆ ಬೇಕು ಅಂದ್ರೆ ಯಾವ ವೇದಿಕೆಯಲ್ಲಿ ಕೇಳಬೇಕು ಅಲ್ಲೇ ಕೇಳಬೇಕು, ಬೀದಿಯಲ್ಲಿ ಜಗಳ ಆಡುವುದಲ್ಲ ಅಂತ ಕಿಚ್ಚು ಹೊತ್ತಿಸಿದ ನಾಯಕರಿಗೆ ತಿವಿದಿದ್ದಾರೆ. ಅಲ್ಲಿ ಹೈಕಮಾಂಡ್ ಇದೆ, ನಮ್ಮ CLP ನಾಯಕರಿದ್ದಾರೆ, PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಜನರು ನಮಗೆ 136 ಸೀಟ್ ಕೊಟ್ಟಿರೋದು ಕೆಲಸ ಮಾಡೋಕ್ಕೆ, ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ. ಸರಿ, ಏನು ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಅದನ್ನೆಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ ಒಳಗೆ ನಿರ್ಧಾರ ಮಾಡೋದು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋಂಥದ್ದು. ಅದ್ರ ಬಗ್ಗೆ ನಾನು ಇದಾಕಿನಿ ನೀನು ಇದಾಕಿನಿ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಕತ್ತೀವಿ. ಕಾಂಗ್ರೆಸ್ ಮನೆಯೊಳಗಿನ ಕಿಚ್ಚು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಷಯವಾಗಿ ಕೇಸರಿ ಪಡೆ ಕೌಂಟರ್ ಕೊಡುತ್ತಾ ಕಾಂಗ್ರೆಸ್ ಕಾಲೆಳೆಯುತ್ತಿದೆ. ಇದೇನು ವ್ಯಾಪಾರನಾ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡಿದ್ರೆ KS ಈಶ್ವರಪ್ಪ ಬಹಿರಂಗವಾಗಿ ಬೆತ್ತಲೆಯಾಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಜಾತಿ ಮುಖ್ಯ ಅಲ್ಲ, ವೀರಶೈವ ಲಿಂಗಾಯತರಾಗಬೇಕಂತ ಒಬ್ರು ಹತ್ತಾರೆ, ಒಬ್ಬರು ವಾಲ್ಮೀಕಿ ಸ್ವಾಮಿಗಳು ವಾಲ್ಮೀಕಿ ಆಗ್ಬೇಕತ್ತಾರ, ಒಕ್ಕಲಿಗೆ ಸ್ವಾಮಿಗಳು ಒಕ್ಕಲಿಗೆ ಆಗ್ಬೇಕತ್ತಾರ, ಅಲ್ಲಿಂದ ಯಾರು ಅವ್ರು ಆರ್ಯ ಸ್ವಾಮಿಗಳು ಆರ್ಯ ಆಗತ್ತಾರ. ಇದೇನೋ ಇದನ್ನು ವ್ಯಾಪಾರ ಏನದು? ಇಡೀ ಎಲ್ಲ ಜನಾಂಗದವ್ರು ಓಟ್ ಹಾಕಿದಾಗ ಒಬ್ಬ MLA, ಈಗ ನಾ MLA ಆಗೀನಿ ಅಂದ್ರೆ ಬಿಜಾಪುರದಾಗಿದ್ದೀನಿ, ಎಲ್ಲ ಹಿಂದೂಗಳು ಓಟ್ ಹಾಕ್ಯಾರದು ನಾನು MLA ಆಗೀನಿ, ಬರೀ ಲಿಂಗಾಯತರು ಹಾಕ್ಯಾರ. ನಾನು ಹಂಗೆ ಇರೋದಿಲ್ಲ. ಇವ್ರ ಬಾಯಾಗ ಬರಬಾರ್ದು. ಮಠಾಧೀಶರು ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ,
ನಮ್ಮ ಕೆಲಸ ನಮ್ಮ ಪಾರ್ಟಿಯವ್ರು ಮಾಡೋರು ಅದಾರ. ಕಾಂಗ್ರೆಸ್ಸಿನ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆಯಾಗಿದ್ದಾರೆ ಇವತ್ತು. ಸ್ವಾಮೀಜಿಗಳು ಯಾರ್ಯಾರಿಗೆ ಆಶೀರ್ವಾದ ಮಾಡ್ತಾರೋ ಮಾಡಲಿ, ಆದರೆ ಸಿಎಂ ಆಯ್ಕೆ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧರಿಸಬೇಕಾಗಿರುತ್ತೆ ಅಂತ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಅಲ್ಲದೆ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯ ಹೇಳ್ತಾರೆ, ಮಹತ್ವ ಕೊಡಬೇಕಿಲ್ಲ ಅಂತ ಹೇಳಿದ್ರು. ಸ್ವಾಮೀಜಿಗಳು ಆಶೀರ್ವಾದ ಯಾರ್ಯಾರಿಗೆ ಮಾಡ್ತಾರೆ, ಆದರೆ ಮುಖ್ಯಮಂತ್ರಿಗಳ ಆಯ್ಕೆ ಶಾಸಕಾಂಗ ಪಕ್ಷದಲ್ಲಿ ನಡಿಬೇಕಾಗ್ತದೆ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದೆ. ನನ್ನ ಅಭಿಪ್ರಾಯ ಇನ್ನೊಬ್ಬರ ಅಭಿಪ್ರಾಯ ಗೌಣ ಆಗ್ತದೆ ಇಲ್ಲಿ. ಅದು ಎಲ್ಲ ತಂದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಂದಾದ ಒಂದು ವಿಚಾರಧಾರೆಗಳು ಮತ್ತೊಂದು ಇದಾಗ ಆ ಪ್ರಕಾರ ಆಗುತ್ತೆ. ಸ್ವಾಮೀಜಿಗಳಿಗೆ ತಮ್ಮ ಸಮುದಾಯದ ಮೇಲೆ ಪ್ರೀತಿ ಇರುತ್ತದೆ. ಪ್ರೀತಿ ಜಾಸ್ತಿಯಾದಾಗ ಕೆಲವರು ಮಾತನಾಡ್ತಾರೆ, ಸಮಸ್ಯೆ ಇಲ್ಲ. ಆದರೆ ಗುರುಗಳು ಹೇಳಿದ ಮಾತನ್ನ ದೊಡ್ಡದಾಗಿ ಮಾಡಬಾರ್ದೆಂದು ಮನವಿ ಅಂತ ಹುಬ್ಬಳ್ಳಿಯಲ್ಲಿ ಮೀನುಗಾರಿಕೆ ಇಲಾಖೆ ಸಚಿವ ಮಂಕಾಳು ವೈದ್ಯ ಹೇಳಿದ್ರು. ಪ್ರೀತಿ ಇರ್ತದೆ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇರ್ತದೆ. ಪ್ರೀತಿ ಜಾಸ್ತಿ ಆದಾಗ ಒಂದೊಂದು ಬಂದುಬಿಡ್ತದೆ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಇಶ್ಯೂ ಮಾಡುವಂಥದ್ದಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ. ಮತ್ತೊಂದು ಕಡೆ ಪದೇ ಪದೇ ಬದಲಾವಣೆಯಂತಹ ಗೊಂದಲ ಹೇಳಿಕೆಗಳಿಂದ ಹಳ್ಳ ಹಿಡಿಯುತ್ತಿದ್ದ ಪಕ್ಷ ಸಂಘಟನೆಗೆ ಡಿಸಿಎಂ ಡಿಕೆ ನಿನ್ನೆ ಪದಾಧಿಕಾರಿಗಳ ಸಭೆ ನಡೆಸಿ ಎನರ್ಜಿ ತುಂಬಲು ಯತ್ನಿಸಿದ್ದಾರೆ. 250ಕ್ಕೂ ಹೆಚ್ಚು ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ನಡೆಸಿರುವ ಡಿಕೆ ಪಕ್ಷದ ಚೌಕಟ್ಟಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ಮುಂದಿಟ್ಟಿದ್ದಾರೆ. ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಚಂದ್ರಶೇಖರ ಶ್ರೀ ಹೇಳಿಕೆ ಖಂಡಿಸಿ ಶೋಷಿತ ಸಮುದಾಯದ ಒಕ್ಕೂಟ ಹೋರಾಟಕ್ಕೆ ಕರೆ ನೀಡಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಶೋಷಿತ ಸಮುದಾಯ ಹೋರಾಟ ನಡೆಸಲಿದೆ. ಇದರ ಅಂಗವಾಗಿ ಇಂದು ಒಕ್ಕೂಟದ ಪ್ರಮುಖರ ಸಭೆ ನಡೆಸಲಿದೆ. ಹೋರಾಟದ ರೂಪರೇಷೆ ಬಗ್ಗೆ ಒಕ್ಕೂಟದ ಮುಖಂಡರು ಚರ್ಚಿಸಲಿದ್ದಾರೆ.